ಬಿಗ್ ಬಾಸ್ ನಂತರ ಡ್ರೋನ್ ಪ್ರತಾಪ್ ಅವರ ಹವಾ ಎಲ್ಲ ಕಡೆ ಇನ್ನೂ ಜೋರಾಗೆ ನಡೀತಾ ಇದೆ. ಈಗಾಗಲೇ ಕೆಲವೊಂದು ಕಡೆ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ನಲ್ಲಿ ಡ್ರೋನ್ ಪ್ರತಾಪ್ ಅವರ TRPಗೋಸ್ಕರನೇ ಇಟ್ಕೊಂಡಿದ್ರು ಅಂತ. ಸೊ ಈಗ ಬಿಗ್ ಬಾಸಿಂದ ಹೊರಗಡೆ ಬಂದಂಥ ಡ್ರೋನ್ ಪ್ರತಾಪ್ ಅವರು ಈಗ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಮತ್ತೆ ಕಾಣಿಸ್ಕೊಳ್ತಾ ಇದ್ದಾರೆ. ಈಗಾಗಲೇ ಮತ್ತೆ ಶುರುವಾಗಿರುವಂತಹ ಗಿಚ್ಚಿ ಶೋ ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ ಆಗಿ ಎಂಟರ್ ಆಗಿದ್ದಾರೆ. ಸೊ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಅವರ ಒಂದು ಮುಗ್ಧತೆಯಿಂದ, ಅವರ ಒಂದು ಪ್ರಾಮಾಣಿಕತೆಯಿಂದ, ಅವರ ಒಂದು ತಾಳ್ಮೆಯಿಂದ ಎಲ್ಲ ಕನ್ನಡಿಗರ ಮನಸ್ಸನ್ನು ಗೆದ್ದಂಥ ಈ ಹುಡುಗ ಈಗ ಬಿಗ್ ಬಾಸ್ ನಂತರ ಗಿಚ್ಚಿ ಶೋನಲ್ಲಿ ಕಾಣಿಸ್ಕೊಳ್ತಾ ಇರೋದು ಒಂದಷ್ಟು ಅಭಿಮಾನಿಗಳಿಗೆ ಖುಷಿ ಕೊಡ್ತಾ ಇದೆ. ಸಾಕಷ್ಟು ಅಭಿಮಾನಿಗಳು ಗಿಚ್ಚಿ ಶೋ ಬೇಡ ಅಂತಲೂ ಸಹ ಕಮೆಂಟ್ಸ್ ಹಾಕ್ತಾ ಇದ್ದಾರೆ. ಆದರೆ ಬಿಗ್ ಬಾಸ್ಗೆ ಹೋಗಿದ್ದಂತಹ ಪ್ರತಾಪ್ ಅವರ ಲೆವೆಲ್ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ. ಈಗ ಗಿಚ್ಚಿ ಶೋನಲ್ಲಿ ನಿರಂಜನ್ ದೇಶಪಾಂಡೆ ಅವರು ಒಂದಷ್ಟು ಪ್ರಶ್ನೆಗಳನ್ನ ಪ್ರತಾಪ್ ಅವರಿಗೆ ಕೇಳ್ತಾರೆ. ಗಿಚ್ಚಿ ಶೋ ಯಾಕೆ ನಿಮಗೆ ಅಂತ, ಬಿಗ್ ಬಾಸ್ ತದನಂತರ ನಿಮ್ಮ ಲೈಫ್ ಹೇಗಿದೆ ಅಂತ, ಇದಕ್ಕೆಲ್ಲ ಒಂದು ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದಂತಹ ಪ್ರತಾಪ್ ಅವರ ಆನ್ಸರ್ಗೆ ಅವರ ಒಂದು ಜಾಣ್ಮೆತನಕ್ಕೆ ಮೆಚ್ಕೋಬೇಕು ಅಂತಲೇ ಹೇಳ್ತಿದ್ದಾರೆ. ಗಿಚ್ಚಿ ಶೋ ಅಲ್ಲಿ ಪ್ರತಾಪ್ ಅವರಿಗೆ ಮೆಂಟರ್ ಆಗಿ ತುಕಾಲಿ ಸಂತೋಷ್ ಅವರು ಸಿಕ್ಕಿರುವಂಥದ್ದು ಮತ್ತೊಂದು ಖುಷಿ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ ತುಕಾಲಿ ಸಂತೋಷ್ ಅವರಿಗೆ ಪ್ರತಾಪ್ ಅವ್ರ ಬಗ್ಗೆ ಯಾವ ಥರ ಒಂದು ಹೇಳ್ಕೊಟ್ರೆ ಅವರು ಮಾಡ್ಬೋದು, ಯಾವ ಥರ ಹೇಳ್ಕೊಡ್ಬೇಕು, ಯಾವ ಥರ ಅವರಿಗೆ ಹೊಂದಾಣಿಕೆ ಅನ್ನೋದು ಚೆನ್ನಾಗಿದೆ. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಸಹ ಹೊಂದಾಣಿಕೆನ ನಾವು ನೋಡಿರ್ತೀವಿ. ಸೊ ಈಗ ಇವ್ರಿಗೆ ಮೆಂಟರ್ ಆಗಿ ಸಿಕ್ಕಿರೋಂತಹ ತುಕಾಲಿ ಸಂತೋಷ್ ಅವ್ರಿಗೂ ಸಹ ಒಂದಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಪಬ್ಲಿಕ್ ಕಮೆಂಟ್ಸ್ ಯಾವ ಥರ ಮಾಡಿರ್ಬೋದು ಅಂತ ನೋಡ್ತಾ ಹೋದರೆ, ಆ್ಯಂಡ್ ಈ ಒಂದು ಗಿಚ್ಚಿ ಶೋಗೆ ಹೋಗ್ತಾ ಇರೋದ್ರ ಬಗ್ಗೆ ಒಂದು ವಿಡಿಯೋಸನ್ನು ಡ್ರೋನ್ ಪ್ರತಾಪ್ ಅವರ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಹಾಕ್ಕೊಂಡಿದ್ದಾರೆ. ಪ್ರತಾಪ್ ಮಾತು ಯಾವುದೇ ಇರಲಿ ಟಚ್ ಆಗುತ್ತೆ, ಆಡಿದ ಮಾತು ಫೈರ್. ಸೊ ಅವ್ರು ಹೇಳ್ತಿದ್ದಾರೆ ಒಂದು ಪ್ರತಾಪ್ ಅವರ ಮಾತು ಮನಸ್ಸಿಗೆ ಟಚ್ ಆಗೋ ಥರ ಇರುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ ಅವರ ಹಿಂದೆ ನಾವಿದ್ದೀವಿ, ಯಾರು ಏನು ಮಾಡ್ಕೊಳಕ್ಕಾಗಲ್ಲ, ಜೈ ಡ್ರೋನ್ ಪ್ರತಾಪ್. ಸೊ ಅವ್ರು ಹೇಳ್ತಿದ್ದಾರೆ ಪ್ರತಾಪ್ ಅವರಿಂದ ನಾವಿದ್ದೀವಿ ಅಂತ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ ನೀವು ಹೀರೋ ಆಗಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು, ಯಾಕೋ ಕಾಮಿಡಿ ಶೋ ನಿಮಗೆ ಬೇಡ ಅನ್ನಿಸ್ತಿದೆ. ಸೊ ಅವ್ರು ಹೀರೋ ಆಗಿ ನೋಡ್ಬೇಕಂದ್ರೆ ಸೊ ಕಾಮಿಡಿ ಶೋ ಬೇಡ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಬಂದು, ಒಳ್ಳೆಯದಾಗಲಿ ಪ್ರತಾಪ್, ಗಿಚ್ಚಿ ಮೂಲಕ ಹೊಸ ಎಂಟರ್ಟೈನ್ಮೆಂಟ್ ಮತ್ತು ಹೊಸ ಎಂಟ್ರಿಯನ್ನು ಮಾಡ್ತಿದ್ದೀರಾ, ಆಲ್ ದಿ ಬೆಸ್ಟ್ ಡ್ರೋನ್ ಪ್ರತಾಪ್. ಸೊ ಅವ್ರು ಹೇಳ್ತಿದ್ದಾರೆ ಒಂದು ಎಂಟರ್ಟೈನ್ಮೆಂಟ್ ಮತ್ತು ಹೊಸದಾಗಿ ಎಂಟರ್ ಆಗ್ತಿದೆಯಾ ಒಂದು ಇದಕ್ಕೆ ಗಿಚ್ಚಿ ಶೋನಲ್ಲಿ, ನಿಮಗೆ ಆಲ್ ದಿ ಬೆಸ್ಟ್ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ ಅವರು ಹೇಗಿದ್ದಾರೆ ಹಾಗೇ ಇರಲಿ, ನಾವು ತುಂಬ ಇಷ್ಟಪಡ್ತೀವಿ, ಬಟ್ ಫಿಲ್ಮ್ ಎಲ್ಲ ಬೇಡ, ಹೀಗೆ ಅವರು ಕೆಲಸಕ್ಕೆ ಗೌರವ ಕೊಟ್ಟು ಅದರಲ್ಲೇ ಇರಲಿ, ಫಿಲ್ಮ್ ಕರೆದು ಅವರನ್ನು ಹಾಳು ಮಾಡಬೇಡಿ ಅಷ್ಟೇ, ಆಲ್ ದಿ ಬೆಸ್ಟ್ ಪ್ರತು, ಅವರು ಮೂವಿ ಇಂಡಸ್ಟ್ರಿಗೆ ಹೋಗೋದು ಬೇಡ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ ನಿನಗೆ ಒಳ್ಳೆಯದಾಗಲಿ, ಬಿಗ್ ಬಾಸ್ ಮನೆಗೆ ಬರೋಕ್ಕೂ ಮುಂಚೆ ಹೇಗಿದ್ದೆ ನಮಗೆ ಗೊತ್ತಿಲ್ಲ, ಇನ್ನು ಮುಂದೆ ಏನು ತಪ್ಪು ಮಾಡದೇ ಇರು, ಒಳ್ಳೆಯದಾಗಲಿ, ಗಿಚ್ಚಿ ವಿನ್ನರ್ ಆಗಿ ಬರಬೇಕು, ಬಿಗ್ ಬಾಸಲ್ಲಿ ನೀವು ಆಡ್ತಿದ್ದೀರಾ, ನಾವು ನಿಮ್ಮನ್ನು ನೋಡಿ ಹತ್ತಿದ್ದೀವಿ, ಗಿಚ್ಚಿ ಇಲ್ಲಿ ನೀವು ನಗಾಡಿ, ನಾವು ನಿಮ್ಮನ್ನು ನೋಡಿ ನಗಾಡ್ತೀವಿ, ಆಲ್ ದಿ ಬೆಸ್ಟ್ ಪ್ರತಾಪ್. ಸೊ ಬಿಗ್ ಬಾಸಲ್ಲಿ ಹತ್ತಿದ್ದೀರಾ, ಬಟ್ ಇಲ್ಲಿ ನಗಿ, ನೀವು ನಿಮ್ಮನ್ನು ನೋಡಿ ನಾವು ನಗ್ತೀವಿ ಅಂತ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತು ಕರ್ನಾಟಕದಲ್ಲಿ ಇರುವ ಎಲ್ಲ ಹೆಣ್ಣು ಮಕ್ಕಳ ನಿಮ್ಮ ದೀದಿಯರು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ, ಬಟ್ ನೀವು ಸೆಕೆಂಡ್ ಚಾನ್ಸ್ ಒಳ್ಳೆ ಕೆಲಸಕ್ಕೆ ಒಳ್ಳೆಯದಾಗಿ ಯೂಸ್ ಮಾಡ್ಕೊಳ್ಳಿ. ಸೊ ಹೇಳ್ತಿದ್ದಾರೆ ನಿಮಗೆ ಸಿಕ್ಕಿರೋಂಥ ಸೆಕೆಂಡ್ ಚಾನ್ಸ್ ಒಳ್ಳೆಯದಾಗಿ ಯೂಸ್ ಮಾಡ್ಕೊಳ್ಳಿ ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನೀನು ಇದೆಯಾ ಅಂತಲೇ ನಾನು ಗಿಚ್ಚಿ ನೋಡ್ತಿದ್ದೀನಿ ಪ್ರತು. ಸೊ ಅವ್ರು ಹೇಳ್ತಿದ್ದಾರೆ ಪ್ರತಾಪ್ ಅವ್ರು ಇರೋದಕ್ಕೋಸ್ಕರನೇ ಗಿಚ್ಚಿ ನೋಡ್ತಾರಂತೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನಿಮ್ಮನ್ನು ಇಷ್ಟು ಮೇಲೆ ತಂದ ಜನರ ನಂಬಿಕೆಯನ್ನು ಮರೆಯದೆ ಈ ಸಮಾಜದ ಒಬ್ಬ ನಿಷ್ಠಾವಂತ ಪ್ರಜೆಯಾಗಿ ಸತ್ಪ್ರಜೆಯಾಗಿ ಇನ್ನು ಮುಂದೆ ನಿಮ್ಮ ಬಾಳು ಸುಖಕರವಾಗಿ ಸಮೃದ್ಧಿಯಾಗಿ ಇರಲಿ ಎಂದು ಆಶಿಸುತ್ತೇನೆ. ಬಿಗ್ ಬಾಸ್ ಮನೆ ಒಳಗಿನ ಪ್ರತಾಪ್ ಇನ್ನು ಮುಂದೆ ಹೀಗೆ ಇರಲಿ. ಸೊ ಅವ್ರು ಹೇಳ್ತಿದ್ದಾರೆ ಬಿಗ್ ಬಾಸ್ ಮನೇಲಿ ಇದ್ದಂತಹ ಪ್ರತಾಪ್ ಹೀಗೆ ಇರಲಿ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ನ ನೋಡಿ ಉರ್ಕೊಳ್ಳೋರು ಅಲ್ಲಿ ತುಂಬ ಜನರಿದ್ದಾರೆ, ಅಂಥ ಜಾಗದಲ್ಲೇ ಬೆಳೆದು ನಿಂತು ಪ್ರತು. ಸೊ ಅವ್ರು ಹೇಳ್ತಾರೆ ಅಲ್ಲಿ ನಿಮ್ಮನ್ನು ನೋಡಿ ಉರ್ಕೊಳ್ಳೋರು ತುಂಬ ಜನ ಇದ್ದಾರೆ, ಸೊ ಅಂಥ ಜಾಗದಲ್ಲಿ ನೀವು ಬೆಳೆದು ನಿಂತ್ಕೊಬೇಕು ಪ್ರತಾಪ್ ಅಂತ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಗುರು ನಿನಗೆ ಅಲ್ಲಿ ರೆಸ್ಪೆಕ್ಟ್ ಸಿಕ್ಕಲ್ಲ, ಇರೋ ರೆಸ್ಪೆಕ್ಟ್ನೂ ಹೋಗಿಸ್ತಾರೆ,
ಸರ್ ಹೇಳ್ತಿದ್ದಾರೆ ನಿಮಗೆ ಅಲ್ಲಿ ರೆಸ್ಪೆಕ್ಟ್ ಅನ್ನೋದು ಕೊಡೋದಲ್ಲ, ಇರೋದನ್ನು ಕಳೆದು ಬಿಡ್ತಾರೆ ಆ ಶೋದಲ್ಲಿ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಆಲ್ ದಿ ಬೆಸ್ಟ್ ಪ್ರತು, ನಿಮ್ಮ ಈ ಹೊಸ ಜರ್ನಿಗೆ ನಮ್ಮ ಸಪೋರ್ಟ್ ಯಾವತ್ತೂ ಇರುತ್ತೆ, ನಿಮಗೆ ಒಳ್ಳೇದಾಗಬೇಕು ಅಷ್ಟೇ. ಸೊ ಹೇಳ್ತಿದ್ದಾರೆ ನಿಮ್ಮ ಒಂದು ಈ ಜರ್ನಿಗೆ ನಮ್ಮ ಸಪೋರ್ಟ್ ಇರುತ್ತೆ, ನಿಮಗೆ ಒಳ್ಳೇದಾಗಲಿ ಅಂತ ಕಮೆಂಟ್. ನೆಕ್ಸ್ಟ್ ಕಮೆಂಟ್ ಬಂದು ಬ್ರದರ್ ಲೈಫ್ ಫುಲ್ ಚೇಂಜ್ ಆಗಿದೆ, ಇದೇ ಥರ ಇನ್ನೂ ಹೆಚ್ಚು ಸಾಧನೆ ಮಾಡಿ ಒಳ್ಳೆ ಕೆಲಸಗಳನ್ನು ಮಾಡಿ ನಿಮ್ಮ ತಂದೆ ತಾಯಿಯ ಹೆಸರು ಉಳಿಸಿ, ನಿಮಗೆ ಸಪೋರ್ಟ್ ಮಾಡಿದ ಎಲ್ಲ ಜನತೆಯನ್ನು ಮರಿಬೇಡಿ. ಹಾಗೆ ಕೂಡ ನಿಮ್ಮ ಹತ್ತಿರ ಯಾರಾದರೂ ಸಹಾಯ ಕೇಳಿದರೆ ಮಾಡಿ, ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಸೊ ನಿಮ್ಮ ಹತ್ರ ಯಾರಾದರೂ ಸಹಾಯ ಕೇಳಿದ್ರೆ ಸಪೋರ್ಟ್ ಮಾಡಿ ಅಂತ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು ಆಗಿದ್ದೆಲ್ಲ ಆಗಿ ಹೋಗಿದೆ, ನಿಮ್ಮ ಮುಂದಿನ ಭವಿಷ್ಯ ತುಂಬ ಉಜ್ವಲವಾಗಿರಲಿ, ಆಲ್ ದಿ ವೆರಿ ಬೆಸ್ಟ್ ಪ್ರತಾಪ್. ಸೊ ಅವ್ರು ಹೇಳಿ ಆಗಿದ್ದೆಲ್ಲ ಆಗೋಗಿದೆ, ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಚೆನ್ನಾಗಿರಲಿ ಅಂತ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು ನಿಮ್ಮನ್ನು ಒಳ್ಳೆತನದಿಂದ ಯೂಸ್ ಮಾಡ್ತಾ ಇದ್ದಾರೆ ಬ್ರೋ, ಬಿಗ್ ಬಾಸ್ ನೋಡಿದ್ದೆ ನಿಮ್ಮಿಂದ, ಈ ಶೋ ಬೇಡ ಇತ್ತು. ಸೊ ಅವ್ರು ಹೇಳ್ತಾ ಇದ್ದಾರೆ ನಿಮ್ಮ ಒಳ್ಳೆತನವನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಪ್ರತಾಪ್, ನಾವು ಬಿಗ್ ಬಾಸ್ ನೋಡಿದ್ದೆ ನಿಮ್ಮಿಂದ, ಬಟ್ ಈ ಶೋ ಬೇಡ ಆಗಿತ್ತು ಅಂತ ಕಮೆಂಟ್ ಹಾಕಿದ್ದಾರೆ. ಆ್ಯಂಡ್ ಇದು ಯಾವುದೋ ನನ್ನ ಪರ್ಸ್ನಲ್ ಕಮೆಂಟ್ ಅಂತೂ ಅಲ್ವೇ ಅಲ್ಲ, ಆ್ಯಂಡ್ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ವೇ ಅಲ್ಲ, ಇದು ನಿಮ್ಮಗಳ ಕಮೆಂಟ್. ಜಸ್ಟ್ ನಾನು ಇಲ್ಲಿ ಹೇಳಿದ್ದೀನಿ, ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ತುಕಾಲಿ ಸಂತೋಷ್ ಅವರು ಪ್ರತಾಪ್ ಅವ್ರಿಗೆ ಮೆಂಟರ್ ಆಗಿ ಸಿಕ್ಕಿದ್ದು, ಹಾಗೆ ಪ್ರತಾಪ್ ಅವರು ಗಿಲಿ ಶೋಗೆ ಹೋಗಿರೋವಂಥದ್ದು, ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.